ತಮ್ಮ ಅಮೃತವಾಣಿಯನ್ನು ನಿಲ್ಲಿಸಲು ಬಂದಂಥ ಪೂಜ್ಯ ಸ್ವಾಮಿಗಳ ಸ್ಥಾನಕ್ಕೆ ಯಾವತ್ತೂ ಗುರುಗಳ ಬಳಗದೆ ಭಾಳ ಸಂತೋಷದ ಸಮಯ ಅಂದ್ರೆ ತಾಯಂದರು ಭಾಳ ಮಂದಿ ಬಂದೆ ಭಾಳ ಸಂತೋಷ. ಯಾವತ್ತೂ ಆಗಮಿಸಿದ ಬಂಧುಗಳು ಈ ಕಾರ್ಯಕ್ರಮವನ್ನು ಸಂಘಟಕರು ಬಹಳಷ್ಟು ಶ್ರಮವನ್ನು ವಹಿಸಿ ಮಾಡ್ಯಾರ. ಕೇವಲ ಧನವನ್ನು ವಹಿಸುವುದಷ್ಟೇ ಅಲ್ಲ, ಬಹಳಷ್ಟು ಶ್ರಮ ಪಟ್ಟ ಎಲ್ಲ ಶಿಕ್ಷಕರ ಬಳಗಕ್ಕೆ ಭೇಟಿಯಾಗಿ ಅವ್ರು ಇಲ್ದಿದ್ರು ಮತ್ತೊಮ್ಮೆ ಹೋಗಿ ಇವನ್ನೆಲ್ಲ ಬಹಳಷ್ಟು ಜನ ತ್ಯಾಗ ಮಾಡಿ ಸಂಘಟನೆ ಮಾಡ್ಯಾರ. ಅದಕ್ಕೆ ನಮ್ಮ ಗುರುಬಳಗದ ವತಿಯಿಂದ ಮೊದಲು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆಗಮಿಸಿ ಶೋಭೆ ತಂದಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತುಗಳನ್ನಾದರೆ, ಬಂಧುಗಳೇ, ಜಗತ್ತಿನೊಳಗೆ ಎರಡು ಜೋಡಿ ಬಹಳ ಮಹತ್ವದ ಜೋಡಿಗಳು. ಒಂದು ತಾಯಿ ಮತ್ತು ಮಗು, ಇನ್ನೊಂದು ಗುರು ಮತ್ತು ಶಿಷ್ಯ. ಇವು ಎರಡು ಜೋಡಿ ತಮ್ಮ ಕರ್ತವ್ಯವನ್ನು ತಪ್ಪದೆ ನಿರ್ವಹಿಸಿದರೆ ಜಗತ್ತು ಇಂದು ಆಗುವಂಥ ಅನಾಹುತಗಳು ತಪ್ಪುತ್ತವೆ. ನೋಡ್ತೀರಿ ನೀವು, ಇದನ್ನು ಬಾಯಿ ಬಿಚ್ಚಿ ಹೇಳಬಾರ್ದು. ಎಂತೆಂಥ ಅನಾಹುತ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ ನಡೀತವು. ಇದಕ್ಕೆಲ್ಲ ಕಾರಣ ಅಂದ್ರೆ ಒಂದು ತಾಯಿ ಮತ್ತು ಗುರು ನಮ್ಮ ಕರ್ತವ್ಯದಲ್ಲಿ ವಿಮುಖರಾಗಿದೆ ಅಂತೇಳಿ ವಿಷಾದದಿಂದ ಹೇಳಬಯಸ್ತೀನಿ. ಮಹಾಭಾರತ ಯುದ್ಧ ಮುಗಿತಿ, 17 ಅಕ್ಷೋಹಿಣಿ ಸೈನ್ಯ ನಾಶ ಆಯಿತು. 3 ಜನ ಕೌರವರು ನಾಶ ಆದರು. ಧರ್ಮರಾಜನ್ ಪಟ್ಟಕ್ಕೆ ಕುಂದಿರಿಸಿದರು. ಆಗ ಆ ಕಾರ್ಯಕ್ರಮಕ್ಕೆ ಗಾಂಧಾರಿ ಬಂತು. ಅವಳಿಗೆ ಸಂತೋಷದ ಕೂಡ ಒಳಗೆ ಅಸೂಯೆಯೂ ಇತ್ತು. ಶ್ರೀಕೃಷ್ಣ ಪರಮಾತ್ಮನ ಕರೆದು ಏನು ಪಕ್ಷಪಾತಿಪ ನೀನು ಕೃಷ್ಣ ಪರಮಾತ್ಮ, ನನಗೆ ಇಂಥ ಮಕ್ಕಳನ್ನು ಕೊಟ್ಟು, ಕುಂತಾದೇವಿಗೆ ಅಂಥ ಮಕ್ಕಳನ್ನು ಕೊಟ್ಟು ಅವನು ಉದ್ಧಾರ ಮಾಡಿ, ನಿನ್ನ ಈ ಪಕ್ಷಪಾತ ಯೋಗ್ಯವೇ ಅಂತ ಕೇಳಿದ್ಲು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ನಕ್ಕು, ತಾಯಿ ನಂದಳ ತಪ್ಪು ನಿಂದು. ಯಾಕ ನಿನ್ನ ಗಂಡ ಧೃತರಾಷ್ಟ್ರ ಕುರುಡದವನ ಅಂತೇಳಿ ತಿಳ್ಕೊಂಡು ಅವನು ಕೂಡ ನಾನು ಜಗತ್ತನ್ನು ನೋಡಬಾರ್ದು ಅಂತೇಳಿ ಕಟ್ಕೊಂಡು ಕುಂತು ಬಿಟ್ರಿ. ತಾಯಿ, ನಿನ್ನ ಮಕ್ಕಳು ಏನು ಮಾಡ್ತಾರ ಅಂತ ನೋಡಲಿಲ್ಲ, ಏನು ತಿಂತಾರ ಅಂತ ನೋಡಲಿಲ್ಲ, ಅವ್ರ ನಡವಳಿಕೆ ಅಂತ ಇದ್ದಾಗ ಪ್ರಯತ್ನ ಮಾಡಿ. ಆದರೆ ಕುಂತಾದೇವಿ ಕಣ್ಣಾಗಿ ಎಣ್ಣೆ ಹಾಕ್ಕೊಂಡು ಆ ಮಕ್ಕಳನ್ನು ವಾಕ್ ಮಾಡಿದ್ದು, ಅವನು ಸತ್ಪುರುಷರನ್ನಾಗಿ ಮಾಡಿ. ಅದಕ್ಕೆ ಇದೆಲ್ಲಕ್ಕೂ ತಪ್ಪು ನಿಂದು ಅಂತ ಹೇಳಿದ್ರು. ತಾಯಂದರೆ ಎಷ್ಟು ಜವಾಬ್ದಾರಿ ಇತ್ತು ನೋಡಿ ತಾಯಿ. ಇವತ್ತು ಒಬ್ಬ ತಾಯಿ ಮತ್ತು ಒಬ್ಬ ಗುರು ಈ ದೇಶದೊಳಗೆ ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಕ್ಕೆ ಸಾಧ್ಯ. ಅವರಿಬ್ಬರು ಜಾಗೃತರಾಗಬೇಕು. ತಳಮಟ್ಟದಿಂದ ತಾಯಿ ನಾನು ನಿರಕ್ಷರಿ ಬಿಡು, ನನಗೇನು ನನ್ನ ಮಗನ್ನ ಓದ್ಸಾಕ ಮಾಡೋಕ್ಕಾಕೈತೆ ಅಂತ ಹೇಳ್ತೀವಿ.